ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ನಂತರ ಕೆಲಸಕ್ಕಿಂತ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿರುವಂತಹ ಸಚಿವರುಗಳು ನಾಯಕರುಗಳ ಹೇಳಿಕೆಯೇ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು. ಇನ್ನು 24 ತಿಂಗಳಿದೆ, ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಜಿದ್ದಿಗೆ ಬಿದ್ದವರಂತೆ ನಾ ಮುಂದು ತಾ ಮುಂದು ಅಂತ ಹೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಆ ಹೇಳಿಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಮಾಡ್ತಾ ಇದೆಯಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಡಿ.ಕೆಗೆ ಗುನ್ನ ಇಡ್ತಾ ಇದ್ದಾರಾ ಪಿ.ಕೆ. ಹಾಗೆ ಬಿ.ಕೆ. ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ಡಿ.ಕೆ, ಪಿ.ಕೆ, ಬಿ.ಕೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂಥದ್ದು ಈ ಲೆಟರ್ಗಳು. ಡಿ.ಕೆ. ಶಿವಕುಮಾರ್ ಅವರು, ಪಿ.ಕೆ. ಪ್ರಿಯಾಂಕ್ ಖರ್ಗೆ ಅವರು, ಬಿ.ಕೆ. ಹರಿಪ್ರಸಾದ್ ಅವರು. ಬಿ.ಕೆ. ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರು. ಇವರಿಬ್ಬರೂ ಸೇರ್ಕೊಂಡು ಡಿ.ಕೆ. ಶಿವಕುಮಾರ್ ಅವರಿಗೆ ಗುನ್ನ ಇಡ್ತಿದ್ದಾರಾ? ಯಾಕೆ ಮಾತು? ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತಹ ಸಮಯ, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನವೇ ಬರೀ ನಮ್ಮ ಪಕ್ಷದವರಷ್ಟೇ ಬರಬೇಕು ಅಂತ ನೋಡಲಿಲ್ಲ. ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಮನೆಗೆ ಹೋಗ್ತಾರೆ, ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬರ್ತಾರೆ. ಅದಾದ ನಂತರ ಪ್ರಮಾಣ ವಚನ ಸ್ವೀಕಾರ. ಅವತ್ತೇ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಅವರ ಮನೆಗೂ ಕೂಡ ಭೇಟಿ ಕೊಡ್ತಾರೆ, ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾರೆ. ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಮನೆಗೂ ಕೂಡ ಭೇಟಿ ಕೊಟ್ಟು, ಸೊ ಎಲ್ಲರೂ ಕೂಡ ಹುಬ್ಬೇರಿಸುವಂತಹ ವಿಚಾರ. ಯಾಕಂದರೆ ಹಿಂದೆ ಯಾವ ರಾಜಕಾರಣಿ ಕೂಡ ಮಾಡಿರಲಿಲ್ಲ. ಅದು JDS BJP ಪಕ್ಕಾ ವಿರೋಧಿ ಆಗ್ಬಿಟ್ಟಿದೆ ಕಾಂಗ್ರೆಸ್ಗೆ. ಅಂಥದ್ರಲ್ಲಿ ದೇವೇಗೌಡರು ಮನೆಗೆ ಭೇಟಿ ಕೊಟ್ಟು ಅವರ ಆಶೀರ್ವಾದ ಪಡ್ಕೊಂಡಿದ್ದು, ಯಡಿಯೂರಪ್ಪ ಅವರ ಮನೆಗೆ ಭೇಟಿ ಕೊಟ್ಟಿದ್ದು, ಅದೆಲ್ಲ ಆದ ನಂತರ ಸದಾನಂದ ಗೌಡರ ಮನೆಗೂ ಕೂಡ ಭೇಟಿ ಕೊಡ್ತಾರೆ, ಜಗದೀಶ್ ಶೆಟ್ಟರ್ ಅವರ ಮನೆಗೂ ಕೂಡ ಭೇಟಿ ಕೊಡ್ತಾರೆ. ಇಲ್ಲಿ ಪಕ್ಷ ನೋಡ್ತಾ ಇಲ್ಲ ಡಿ.ಕೆ. ಶಿವಕುಮಾರ್ ಅವರು, ವ್ಯಕ್ತಿಗಳನ್ನು ನೋಡಿ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಗುರಿ ಒಂದೇ, ಅಭಿವೃದ್ಧಿ ಕಡೆಗೆ ಕರ್ನಾಟಕವನ್ನು ಕೊಂಡೊಯ್ಯೋದು. ನನಗಿರುವಂತಹ 24 ತಿಂಗಳುಗಳ ಕಾಲ ಏನಿದೆ ಅವಕಾಶ, ನಾನು ಅದನ್ನು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೋಬೇಕು. ಇಲ್ಲಿ ನೀನಾ ಅನ್ನುವಂತಹ ವಿಚಾರ ಬೇಡ ಅಂತ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿರೋದು ಖಂಡಿತ ಒಳ್ಳೆ ಕೆಲಸನೇ. ನಮಸ್ತೆ ಸದಾ ವತ್ಸಲೆ ಅಂತ ಅವರು ಕೂಡ ಹೇಳ್ತಾರೆ, RSSನ ಘೋಷವಾಕ್ಯ. ಬಟ್ ಪಿ.ಕೆ. ಇದ್ದಾರಲ್ಲ, ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ನಮ್ಮ ಮಾನ್ಯ ಗೃಹ ಸಚಿವರು, ಯಾಕೋ ಈ ಗೃಹ ಸಚಿವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀವಿ. ದಿನದಿಂದ ದಿನಕ್ಕೆ ಗೃಹ ಸಚಿವರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ KPCC ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರು, ಅವರ ಹೇಳಿಕೆಗಳು, ಇವರಿಬ್ಬರ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ತಾ ಇದೆಯಾ? ಹೆಂಗೆ ಅಂತ ಹೇಳಿದ್ರೆ, ವೈಯಕ್ತಿಕವಾಗಿ ಜಿದ್ದಿಗೆ ಬಿದ್ದವರಂತೆ ಹೇಳಿಕೆಗಳನ್ನು ಕೊಡೋದು, RSS ವಿಚಾರಕ್ಕೆ ಹೇಳಿಕೆಗಳನ್ನು ಕೊಡೋದು, BJP ಅವರ ವಿರುದ್ಧ. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆಯಾ? ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯ ಮನಸ್ಥಿತಿಯವರು, ಅವರ ಅಜೆಂಡಾ ಏನು, ಇಡೀ ರಾಜ್ಯದ ಜನರಿಗೆ ಗೊತ್ತು. ದೇವರನ್ನ ಎಷ್ಟರ ಮಟ್ಟಿಗೆ ನಂಬ್ತಾರೆ. ಅದರ ಜೊತೆಗೆ ಕುಂಭಮೇಳ ಆದಂತಹ ಸಂದರ್ಭದಲ್ಲೂ ಕೂಡ ಅವರು ಹೋಗಿ ಭಾಗವಹಿಸಿ ಬರ್ತಾರೆ. ನಮಸ್ತೆ ಸದಾ ವತ್ಸಲೆ ಅಂತ ಯಾವಾಗಲೂ ಕೂಡ ಹೇಳ್ತಾರೆ. ಸೊ ಇಂತಹ ನಾಯಕ ಮುಖ್ಯಮಂತ್ರಿಯಾಗಿದ್ದಾಗ ಅವರ ಸಂಪುಟದಲ್ಲಿರುವಂತಹ ನಾಯಕರುಗಳೇ, ಸಚಿವರುಗಳೇ ಪದೇ ಪದೇ ಡ್ಯಾಮೇಜ್ ಆಗುವಂತಹ ವಿಚಾರ ಪಕ್ಷಕ್ಕೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಇದು ಮೊದಲನೇದಾಗಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗೋದು ಡಿ.ಕೆ. ಶಿವಕುಮಾರ್ ಅವರಿಗೇನೆ. ನೋಡಿ, ಒಂದು ಕಡೆ KPCC ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್ ಅವರು ಎಚ್ಚರಿಕೆ ಕೊಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, RSS ಒಪ್ಪಿಕೊಳ್ಳುವ ಸಚಿವರು ಶಾಸಕರನ್ನ ಉಚ್ಚಾಟನೆ. ಹಿಂಗಾದ್ರೆ ಹೆಂಗೆ ಸ್ವಾಮಿ? ನಿಮ್ಮ ಮುಖ್ಯಮಂತ್ರಿಯವರೇ ಒಪ್ಕೊಂಡಿದ್ದಾರಲ್ಲ, ನಿಮ್ಮ ಮುಖ್ಯಮಂತ್ರಿಯವರೇ ಎಷ್ಟರ ಮಟ್ಟಿಗೆ ದೇವರನ್ನ ಪೂಜಿಸ್ತಾರೆ, BJP ನಾಯಕರನ್ನ ಭೇಟಿ ಮಾಡ್ತಾರೆ, ಕುಂಭಮೇಳ ಆದಂತಹ ಸಂದರ್ಭದಲ್ಲಿ ಹೋಗ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನನಗೆ ಅಭಿವೃದ್ಧಿ ಆಗೋದು ಮುಖ್ಯ. ಹಾಗಾಗಿ ಈ ಬಿ.ಕೆ. ಹರಿಪ್ರಸಾದ್ ಅವರು ಇರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ರೀತಿ ಜಿದ್ದಿಗೆ ಬಿದ್ದಿದ್ದಾರೋ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರಂತೂ ರಾಜ್ಯದ ಜನ ಏನು ಮಾತನಾಡ್ಕೊಳ್ತಿದ್ದಾರೆ ಅಂದರೆ, ಹತ್ತತ್ರ 1 ತಿಂಗಳೆಲ್ಲ ಆಗೋಯ್ತು, ಪ್ರಿಯಾಂಕ್ ಖರ್ಗೆ ಅವರೇ
ನೀವು ಗೃಹ ಸಚಿವರಾಗಿದ್ದೀರಾ. ಜನ ನೆಮ್ಮದಿಯಾಗಿ ಓಡಾಡಬೇಕು, ರಾಜ್ಯವನ್ನು ಸುಭಿಕ್ಷವಾಗಿಡಬೇಕು, ಅದು ನಿಮ್ಮ ಕರ್ತವ್ಯ. ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಹುದ್ದೆ ಸಿಕ್ಕಿದೆ, ನಿಮಗೆ ಒಳ್ಳೆ ಸ್ಥಾನಮಾನ ಸಿಕ್ಕಿದೆ. ನೀವು ಯಾಕ್ರಿ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ಮೈಕ್ ಕಂಡು ಕೂಡಲೇ ಒಡೋಗಿ ಮಾತಾಡ್ಬಿಡ್ತೀರಲ್ಲ ಪ್ರಿಯಾಂಕ್ ಖರ್ಗೆ ಅವರೇ. ಕೆಲಸ ಮಾಡಿ ತೋರಿಸಿ, ನಿಮ್ಮ ಕೆಲಸ ಮಾತಾಡಲಿ ಅಂತೇಳಿ ರಾಜ್ಯದ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ನೋಡಿ, ನಮ್ಮ KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರು ಹೇಳ್ತಾರೆ, RSS ಒಪ್ಪಿಕೊಳ್ಳುವ ಸಚಿವರು ಶಾಸಕರ ಉಚ್ಚಾಟನೆ. ಯಾರಾದರೂ ಸಚಿವರು ಶಾಸಕರು RSS ತತ್ವವನ್ನು ಒಪ್ಕೊಂಡ್ರೆ ಮುಲಾಜಿಲ್ದೆ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ. ಇವರು DK ಶಿವಕುಮಾರ್ ಅವ್ರನ್ನ 24 ತಿಂಗಳು ಅವರಿನ್ನೂ ಕಂಪ್ಲೀಟ್ ಆಗಬೇಕು ಪಾಪ. ಶತಾಯ ಗತಾಯ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿ ಮುಖ್ಯಮಂತ್ರಿ ಆದವರು DK ಶಿವಕುಮಾರ್ ಅವರು. ಪಕ್ಷವನ್ನು ಎಷ್ಟರ ಮಟ್ಟಿಗೆ ಕೊಂಡೊಯ್ದವರು. ಹಿಂದೂ ವಿರೋಧಿ ಅಂತ ಕಾಂಗ್ರೆಸ್ನ ಹೇಳಲಾಗ್ತಾ ಇತ್ತು. ಬಟ್ DK ಶಿವಕುಮಾರ್ ಅವರು ಹಿಂದೂ ವಿರೋಧಿ ಎಲ್ಲ ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ಸಾಬೀತು ಮಾಡಿರೋದ್ರಲ್ಲಿ ಮುಂಚೂಣಿಯಲ್ಲಿರುವಂತಹ ನಾಯಕ, ಟ್ರಬಲ್ ಶೂಟರು. ಬರೀ ರಾಜ್ಯ ಟ್ರಬಲಲ್ಲಿದ್ದಾಗಲ್ಲ, ಕಾಂಗ್ರೆಸ್ ಪಕ್ಷ ಬೇರೆ ರಾಜ್ಯದಲ್ಲೂ ಕೂಡ ಟ್ರಬಲ್ಗೆ ಸಿಲ್ಕ್ ಹಾಕೊಂಡಂತಹ ಸಂದರ್ಭದಲ್ಲಿ ಪಕ್ಷವನ್ನು ಕಾಪಾಡಿದಂಥವರು DK ಶಿವಕುಮಾರ್ ಅವರು. ಪಕ್ಷ ನಿಷ್ಠರು, ಪ್ರಾಮಾಣಿಕರು. ಅವರೇ ಹೇಳ್ದಂಗೆ 2023ರಲ್ಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆಗಲಿಲ್ಲ. 2023ರಲ್ಲೇ ಆಗಬೇಕಾಗಿತ್ತು. ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ. ಕಾದು 3 ವರ್ಷ ಆದ ನಂತರ ಮತ್ತೆ 26ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಹೆಂಗೆಲ್ಲ ಇದ್ದಾಗ ಇವರು DK ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಮಾಡಕ್ಕೆ ಹೋಗ್ತಾ ಇದ್ದಾರಲ್ಲ, ಈ BK ಮತ್ತು PK ಹೈಕಮಾಂಡೇ ಮಧ್ಯ ಪ್ರವೇಶ ಮಾಡಬೇಕಾಗತ್ತೆ. ನೋಡಿ, RSS ತತ್ವ ಸಿದ್ಧಾಂತವನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ನಾವು ಧರ್ಮ ಜಾತಿ ಆಧಾರಿತವಾಗಿ ಪಕ್ಷ ನಡೆಸ್ತಾ ಇಲ್ಲ. ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ. ಏನು ಈ ರೀತಿ ಹೇಳಿಕೆ ಕೊಟ್ಬಿಟ್ರೆ ಹೇಗೆ? ಇದು ಈ ರೀತಿ ಅವರು ಇದೇ ರೀತಿ RSSನ ಟಾರ್ಗೆಟ್ ಮಾಡ್ತಾ ಹೋದರೆ ಜನ ಅಂದ್ಕೊಳ್ತಾರೆ, ಬರೀ ಟಾರ್ಗೆಟ್ ಮಾಡೋಕ್ಕೆ ನೀವು ಅಧಿಕಾರ ಹಿಡ್ಕೊಂಡಿದ್ದು, ಕೆಲಸ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ಅಂದರೆ ಬರೀ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ರಾಮ ಮಂದಿರ ಹೆಸರಲ್ಲಿ 100 ಕೋಟಿ ಲೂಟಿ ಹೊಡೆಯಲಾಗಿದೆ. ಭಾರತದ ಮೇಲೆ 16 ಬಾರಿ ದಾಳಿ ನಡೆಸಿ ಲೂಟಿ ಮಾಡಿದ ಮಹಮ್ಮದ್ ಗಜ್ನಿಗೂ ರಾಮ ಮಂದಿರ ಹೆಸರಲ್ಲಿ ಲೂಟಿ ಹೊಡೆದ ಪ್ರಧಾನಿ ಮೋದಿ, ಅಮಿತ್ ಶಾಗೆ ಯಾವುದೇ ವ್ಯತ್ಯಾಸವಿಲ್ಲ. ಇವರೆಲ್ಲರೂ ಕೂಡ ಲೂಟಿಕೋರರೇ. BK ಹರಿಪ್ರಸಾದ್ ಅವರು ಟೀಕಿಸಿರೋದು. ಅದರ ಜೊತೆಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಏನು RSSಸು, ಅದು ಹೆಂಗಾಯಿತು, ಏನು ಕತೆ, ಎಲ್ಲದ್ರ ಬಗ್ಗೆ ಉತ್ತರ ಕೊಡಿ. ಈ ರೀತಿ ಚರ್ಚೆಗಳನ್ನು ದಿನನಿತ್ಯ ಮಾಡೋದಕ್ಕಿಂತ ಮಾಧ್ಯಮದವರ ಮೈಕ್ ಕಂಡು ಕೂಡಲೇ ಅಭಿವೃದ್ಧಿ ಕೆಲಸ ಮಾಡಿ ಪ್ರಿಯಾಂಕ್ ಖರ್ಗೆ ಅವರೇ, BK ಹರಿಪ್ರಸಾದ್ ಅವರೇ, KPCC ಅಧ್ಯಕ್ಷರಾಗಿದ್ದೀರಾ. ಸೊ ಹಾಗಾಗಿ ಇವರಿಬ್ಬರೂ ಸ್ವಲ್ಪ ಮಾತನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಖಂಡಿತ DK ಶಿವಕುಮಾರ್ ಅವರು ಬಹಳ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಒಂದು ಒಳ್ಳೆ ಪ್ಲಾನಿಂಗ್ ಇಟ್ಕೊಂಡಿದ್ದಾರೆ. ಒಂದು 24 ತಿಂಗಳು ರಾಜ್ಯದ ಜನ ಅವಕಾಶ ಕೊಟ್ಟಿದ್ದಾರೆ. 2028ಕ್ಕೆ ನನ್ನ ನೇತೃತ್ವದಲ್ಲೇ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಸೊ ಬರಬೇಕು ಅಂತ ಹೇಳಿದ್ರೆ ಈ BK PK ಗುನ್ನ ಇಡೋದನ್ನು ಬಿಟ್ಟರೆ ಖಂಡಿತವಾಗ್ಲೂ ಕೂಡ ಆಗುತ್ತೆ.